ಅಂದ್ರೆ ಅದು ಅಲ್ಲಿ ಕಂಡು ಬರುವುದು ತಾತ್ಕಾಲಿಕ ಬೆಳವಣಿಗೆ. ಹೌದು, ಖಂಡಿತ. ಅಂದ್ರೆ ಈಗ ಏನು ತಕ್ಷಣಕ್ಕೆ ಬರೋ ರಿಸಲ್ಟ್ ಇದೆಯಲ್ಲ, ಈಗ ಮಕ್ಕಳು ಪಟಾಪಟ್ ಉತ್ತರ ಹೇಳೋದು, ಪಟಾಪಟ್ ಇದು ಮಾಡೋದೆಲ್ಲ ಇದೆಯಲ್ಲ, ಅವರ ಏನು ಎಲೆಕ್ಟ್ರಾನಿಕ್ ಗೂಡ್ಸ್ ಗಳಿಂದ ರೆಡಿ ಆಗಿದ್ದು ಒಂದು ರೆಡಿಮೇಡ್. ಹೌದು, ರೆಡಿಮೇಡ್ ಬ್ರೈನ್ ಸ್ವಲ್ಪ ಇದಾಗಿ ಒಂದು ಪದ್ಧತಿಯಲ್ಲಿ ಬೆಳೆಯೋದು. ಈ ಪದ್ಧತಿ ಅನ್ನೋ ಶಬ್ದ ನನ್ಗೆ ಗೊತ್ತಿಲ್ಲ, ಇದಕ್ಕೆ ಯಾವ ಶಬ್ದ ಅಂದ್ರೆ ಅನ್ಅಡಲ್ಟ್ರೇಟೆಡ್ ನ್ಯಾಚುರಲ್ ಬ್ರೈನ್ ಏನಿದೆಯೋ ಆ ಬ್ರೈನ್ ಅನ್ನ ನೀವು ರೆಡಿ ಮಾಡ್ಕೊಳ್ಬೇಕು ಅಂದ್ರೆ ಕನಿಷ್ಠ ಒಂದು ಅವಧಿಯವರೆಗೆ ಅದನ್ನ ದೂರ ಇಡ್ಲೇಬೇಕು. ಮಕ್ಕಳನ್ನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಗಳಿಂದ ದೂರ ಇಡಬೇಕು. ಖಂಡಿತ ದೂರ. ಅದು ಕಣ್ಣಿಗೆ, ಮನಸ್ಸಿಗೆ, ಮೆದುಳಿ. ಇನ್ನು ನೀವೇನು ಅದು ಮಂತ್ರ ಹೇಳಿಸ್ಬೋದು, ಮಂತ್ರ ಕೇಳ್ಬೋದು, ಏನು ಉಂಟಲ್ಲ, ಬಾಳಂತಿ ರೂಮಿನ ಹೊರಗೆ ಹಚ್ಚ್ರಿ, ಕಿವಿ ಮೇಲೆ ಬೀಳ್ತದೆಯಲ್ಲ, ಸ್ಲೋ ಕೇಳಿರ್ತದೆ, ಆ ರೂಮಲ್ಲಿ ಇರುದಿಲ್ಲ ಅಲ್ಲ, ಅದ್ರ ಗ್ರಹಿಸ್ತದೆಯಲ್ಲ ಮಗು, ರೂಮಲ್ಲಿ ಇರುದಿಲ್ಲ, ಅಷ್ಟು ಗಮನ ಇರುದಿಲ್ಲ. ಹಚ್ಚಿದ ಸಮಾಧಾನ ನಿಮ್ಗೊಂದು ಆಗ್ಬೇಕು. ಅದಕ್ಕೊಂದು ಏರಿಯಾ ಫಿಕ್ಸ್ಡ್ ಇರ್ತದೆ. ಗ್ರಹಿಕೆ ಏರಿಯಾ ಒಂದಿಷ್ಟು ಇರ್ತದೆ, ಲಕ್ಷ ಕೊಟ್ಟು ಗ್ರಹಿಕೆ ಏರಿಯಾ. ಅದು ಹೊರಗಿಡ್ರಿ. ಎಂತಕ್ಕಂದ್ರೆ ಈಗ ಅಜ್ಜಿ ಹೇಳಿರ್ತಾರೆ, ತಾಯಿ ಹೇಳಿರ್ತಾರೆ, ನೀನು ಮಂತ್ರ ಕೇಳಿಸ್ಬೇಕು ಮಗುಗೆ ಹೇಳಿರ್ತಾರೆ. ಅದನ್ನು ಆಗ್ಬೇಕು, ಇದನ್ನು ಆಗ್ಬೇಕು, ಮಧ್ಯಮ ಮಾರ್ಗ ಬೇಕು. ಈಗ ಮಧ್ಯಮ ಮಾರ್ಗ ಹಿಂಗ್ ಮಾಡ್ಬೋದು. ಬಾಳಂತಿ ಕೋಣೆ ಒಳಗೆ ಬಿಲ್ಕುಲ್ ಬೇಡ. ಬಾಳಂತಿ ಕೋಣೆ ಮತ್ತು ಮಲಗೋ ಕೋಣೆ ಕನಿಷ್ಠ ಒಂದು 3 ವರ್ಷದ ತನಕ. ಹೌದು, ಈಗ ಕೆಲವು ಸಲ ಈಗ ಹಾಲು ಕೊಡಿಸಬೇಕಿದ್ರೆ ಅದನ್ನ ಹೀಗೆ ತೋರಿಸ್ತಾ ಇದ್ರ ಮಾಡ್ತಾರಲ್ಲ, ಬಿಲ್ಕುಲ್ ಅದರಿಂದ ಏನ್ ಸಮಸ್ಯೆ ಏನಾಗ್ತದೆ? ಒಂದೇದು ಅಷ್ಟತ್ರ ನಾವು ಮೊಬೈಲ್ ಹಿಡ್ಕೊಳ್ಳೋದ್ರಿಂದ ಅದ್ರದ್ದು ರೇಡಿಯೇಷನ್ ಮಗು ಬ್ರೈನ್ ಮೇಲೆ ಇಫೆಕ್ಟ್ ಆಗೇ ಆಗ್ತದೆ. ಏನಿಲ್ಲ ಅಂತ ಎಲ್ಲರೂ ಹೇಳಿದ್ರು ಹಾಗೆ ಆಗ್ತದೆ. ಆ ಮಗುದ ಬ್ರೈನಿನ ಮೆಮೊರಿ ಮತ್ತು ಬೆಳವಣಿಗೆ ಕುಂಠಿತ ಆಗ್ತದೆ ಇದರಿಂದ ನೇರ. ಮತ್ತೆ ಒಂದು ನಮ್ಮ ದೇಹದ ಸಿಸ್ಟಮ್ ನಲ್ಲಿ ನಾವೇನನ್ನ ತಗೊಳ್ತಾ ಇದ್ದೀವಿ ಅಂತ ಗ್ರಹಿಸಿ ಅದನ್ನ ಗೊತ್ತಿಲ್ಲದೆ ನಾವು ತಗೊಳ್ತೇವೆ. ಗೊತ್ತಿರುವಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಳೋದಿಲ್ಲ. ಅವಶ್ಯಕತೆಗಿಂತ ಜಾಸ್ತಿನೂ ಹೋಗ್ಬೋದು, ಅವಶ್ಯಕತೆಗಿಂತ ಕಡಿಮೆನೂ ಹೋಗ್ಬೋದು. ನೆನ್ಪಿಟ್ಕೊಳ್ತೀವಿ. ಮತ್ತೆ ಏನು ಹೋಗ್ತಾ ಇದೆ ಅನ್ನೋದ್ರ ಲಕ್ಷ್ಯ ಇಲ್ಲ. ಯಾಕೆಂದ್ರೆ ನಾಲಿಗೆ ಮತ್ತು ಹೊಟ್ಟೆ ಒಟ್ಟೊಟ್ಟಿಗೆ ಕೆಲಸ ಮಾಡಿ. ಹೌದು, ಲಕ್ಷ್ಯ ಇರುದಿಲ್ಲ. ಕಡಿಮೆನೂ ಹೋಗ್ಬೋದು, ಜಾಸ್ತಿನೂ ಹೋಗ್ಬೋದು, ಎರಡು ಹೋಗ್ಬೋದು. ಆದಷ್ಟು ಆ ಬಾಳಂತಿ ಕೋಣೆ ಹೇಳುವುದನ್ನು ನಮನಿ VIP ಲಾಂಚ್ ಇದ್ದಂತೆ. ಯಾಕೆ? ಒಂದೇ ಕಾರಣಕ್ಕೆ ನಮಗೆ ಅನ್ಅಡಲ್ಟ್ರೇಟೆಡ್ ಮಗುದು ಬ್ರೈನ್ ಇರಬೇಕು ಅಂತ ಇದ್ದರೆ. ಈಗ ಕೊನೆಯಲ್ಲಿ ನಾನು ನಿಮ್ಮ ಹತ್ರ ಒಂದು 2, 3 ಅಥವಾ ಒಂದು 4, 5 ಒಂದಿಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಈಗ ಹೇಳ್ಕೊಂಡಿದ್ದೀರಿ, ಆದ್ರೆ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಅನ್ನ ಮಕ್ಕಳ ಜೊತೆಗೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಇನ್ ಜನರಲ್ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಅನ್ನ. ಯಾಕೆಂದ್ರೆ ನಾನು ನಿಮ್ಮ ಬಾಯಿಂದ ಸಾದಾ ಇದ್ದಾಗ ಬೇಕಾದಷ್ಟು ಕೇಳಿದ್ದೇನೆ. ಅದಕ್ಕಾಗಿ ಈಗ ಹೇಗೆ ಈಗಿನ ಒಂದಿಷ್ಟು ಮಕ್ಕಳು ರೆಡಿಯಾಗಿ ಹೊರಗೆ ಬರ್ತಾ ಇದ್ದಾರೆ ಅಂದ್ರೆ ಇಲೆಕ್ಟ್ರಾನಿಕ್ ಆಗಿ ಹೊರಗೆ ಬಂದಂತ ಮಕ್ಕಳು ಬಹಳಷ್ಟು ಬಂದಿದ್ದಾರೆ. ಅವರೆಲ್ಲ ಭಾಷೆ ಎಲ್ಲ ಬಹಳ ಕಲ್ತು ಬಿಟ್ಟಿದ್ದಾರೆ. ಟಕ 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 ಅಂತ ಮಾತಾಡ್ತಾರೆ. ಹೌದು, ಆದ್ರೆ ಸ್ವಂತಿಕೆ ಇಲ್ಲ. ಅಮ್ಮ ಕಲಿಸಿದ್ರೆ ಅವ್ರಿಗೆ ಬರ್ತದೆ, ಇಲ್ಲ ಬರುದಿಲ್ಲ. ತಾನು ಓದೋದು ಕಲಿಯೋದಿಲ್ಲ. ನೀ ಕಲ್ಸ್ಕೊಡು ಅಮ್ಮ, ನಾ ಕಲಿತೇನೆ. ಪರೀಕ್ಷೆ ಹಿಂದಿನ ದಿವಸ ಅಮ್ಮಂದಿಗಳು ಕೂಡುವಂಗ ಆಗ್ಬಾರ್ದು ಹೇಳಾದ್ರೆ ಹಿಂಗೆ ಬೆಳೆಸ್ಬೇಕು. ಮಕ್ಕಳಿಗೆ ಕೂಡುವಂಗ ಆದ್ರೂ ಅಡ್ಡಿಲ್ಲ ಹೇಳಾದ್ರೆ ಹಿಂಗೆ ಬೆಳೆಸ್ಬಾರ್ದು. ಈಗ ಹೆಂಗೆ ಕೇಳಿದ್ರೆ ರೆಡಿ ಟು ಈಟ್ ಫುಡ್ ಇದ್ದಂಗೆ. ರೆಡಿ ಟು ಈಟ್ ಫುಡ್ ಅಷ್ಟೇ ನಮ್ಗೆ ಮಾಡ್ಲಿಕ್ಕೆ ಬರ್ತದೆ. ಈ ರೆಡಿ ಟು ಈಟ್ ಸಾಂಬಾರನ್ನ ಬರ್ತದಲ್ಲ, ಅದು ನಮ್ಗೆ ಮಾಡ್ಲಿಕ್ಕೆ ಬರ್ತದೆ. ಸಾಂಬಾರನ್ನ ಮಾಡೋದ್ರೆ ಬರುದಿಲ್ಲ. ಇದು ಅಗದಿ ಜೆನ್ಯೂನ್ ಉದಾಹರಣೆ. ಸಾಂಬಾರನ್ನ ಮಾಡು ಅಂದ್ರೆ ಆ ಮಗುಗೆ ಬರುದಿಲ್ಲ. ರೆಡಿ ಟು ಈಟ್ ಸಾಂಬಾರನ್ನ ತೆಗೆದು ಮಾಡು ಅಂದ್ರೆ ಬರ್ತದೆ. ಇದು ಆ ಬ್ರೈನಿಗೆ ಹಂಗೆ ನಾವು ಕಲಿಸ್ತಾ ಇದ್ದೇವೆ ಒಂದು. ಮತ್ತೆ ಇನ್ನೊಂದೊಂದು ಮತ್ತೊಂದು ಮಕ್ಕಳ ಕಾಳಜಿ ಹೇಳೋದು ಅತಿ ಆಗ್ತಾ ಉಂಟು ಅಂದ್ರೆ ಆ ಮಕ್ಕಳು ಇವರಿಗೆ ಅಪ್ಪ ಅಮ್ಮನ ಮಕ್ಕಳಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಕೆಲವರೆಲ್ಲ ನನ್ನ ಕ್ಲಿನಿಕಲ್ಲೇ ನಾನು ನೋಡಿದ್ದೇನೆ, ಅಮ್ಮನಿಗೆ ಹೊಡಿತಾರೆ. ನಾನು ಎಷ್ಟೋ ಮಕ್ಳಿಗೆ ಹೇಳ್ತೇನೆ, ನೀ ಏನ್ ಬೇಕಾದ್ರೆ ಮಾಡು, ಇಲ್ಲಿ ನೀವು ಹೊಡಿಲಿಕ್ಕಿಲ್ಲ ಅಂತ ಹೇಳಿ ಕಳಿಸ್ತೇನೆ. ಯಾಕೆ ಇದು ಹೊಡಿತಾರೆ ಹೇಳಿದ್ರೆ, ಇದನ್ನು ಹೀಗೆ ಆ ಕಾಳಜಿ ಮುದ್ದು ಹೇಳಿ ಹೆಚ್ಚಾದ ಕೂಡಲೇ ಅಮ್ಮ ಎಲ್ಲೋ ಸಣ್ಣ ತಪ್ಪದಾಗ ಮನೇಲಿ ಇದ್ದವ್ರು ಎಲ್ಲರೂ ಹೇಳಿರ್ತಾರೆ, ಅದನ್ನು ಮಗು ಗಮನಿಸಿರ್ತದೆ, ಅದನ್ನ ಇಲ್ಲಿ ವಾಪಸ್ತದೆ. ಅಲ್ಲ, ಹೊಡಿಯೋದು ಕೆಲವು ಸಲ ಅಮ್ಮ ಹೊಡೆದಿದ್ದಕ್ಕೂ ತಾನು ತಪ್ಪು ಮಾಡಿದಾಗೆಲ್ಲ ಹೊಡಿಬೇಕು ಅಂತ ಮಗುಗೆ ಅನ್ಸಿರ್ಬೋದಲ್ಲ. ತಪ್ಪು ಮಾಡದಾಗಿನ ವಿಷಯ ಬೇರೆ. ಈ ಮಗುದು ಹಠ ಮಾಡ್ತಾನೆ ಹೇಳಿದ ಡಾಕ್ಟರ್ ಹತ್ರ ಹೇಳಿದ ಕೂಡಲೇ ಈ ಮಗು ಅಮ್ಮನಿ ಹೊಡಿತದೆ.
ಯಾಕೆ ಕೇಳಿದ್ರೆ ಇದೆ ತನ್ನ ಬಗ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ತನ್ನ ಬಗ್ಗೆ ಯಾರು ಉಲ್ಟಾ ಹೇಳಲಿಕ್ಕಿಲ್ಲ. ಓ ಸ್ವಯಂ ಕೇಂದ್ರಿತ. ಏನಿದ್ರು ನಾನು ಸೆಂಟರ್ ಆಫ್ ಅಟ್ರಾಕ್ಷನ್, ನಾನೇ ಏನಿದ್ರು ನನ್ನ ಓರಿಯೆಂಟೆಡೇ ಎಲ್ಲದು. ಹೇಳುದು ಒಂದಮನಿ ಏನು ರಾಜಧರ್ಮ ಇದ್ದಂಗ ತಲೆಯಲ್ಲಿ ಹೊಕ್ಕೊಂಡು ಕುಂತ್ ಬಿಟ್ಟಿರ್ತಾರೆ, ರಾಜದಂಡ ತಲೆಯಲ್ಲಿ ಹೊಕ್ಕೊಂಡು ಕುಂತ್ ಬಿಟ್ಟಿರ್ತದೆ ಮಗು. ಆ ರೀತಿ ಮೈಂಡ್ ಸೆಟ್ ಇನ್ ಮಕ್ಕಳು ಮುಂದೆ ಮಾನಸಿಕವಾಗಿ ಎಷ್ಟು ಸಸ್ಟೇನ್ ಆಗ್ತಾರೆ ಹೇಳುದು ಬಹಳ ಪ್ರಶ್ನೆ. ಬಹಳ ಪ್ರಶ್ನೆ ಅಂದ್ರೆ ಬಹಳ ಪ್ರಶ್ನೆ. ಆ ಮಗು ಅಬ್ಸರ್ವೇಷನ್ ಇಷ್ಟ ಇರ್ತದಲ್ಲ, ಆ ಮಗು ಎಂತ ಮಾಡ್ತದೆ ಕೇಳಿದ್ರೆ ಅಪ್ಪ ಅಮ್ಮ ಎಂತ ಅಂದ್ರು, ಅತ್ತೆ ಮಾವ ಎಂತ ಅಂದ್ರು, ಅದು ಸಹಿತ ಗಮನಿಸಿರ್ತದೆ. ಬಟ್ಟಿ ನಾ ಹೇಳ್ಬೇಕು ಹೇಳುದು ಮಗುನೇ ಹೇಳ್ಬಿಡ್ತದ ಅವನಿಗೆ, ತಾಯಿಂದ ಹೇಳ್ಬಾರ್ದು, ನಾನು ಹೇಳೋ ವಿಷಯ ಅಲ್ಲ ಹೇಳುದು ಗ್ರಹಿಸುದಿಲ್ಲ ಮಗು. ಅಷ್ಟು ಅಬ್ಸರ್ವೇಷನ್ ಮಾಡಿರ್ತದೆ. ಮತ್ತೆ ಎಲ್ಲಿ ಬೇಕಾದ್ರೆ ಏನ್ ಬಿಂದಾಸ್ತ್, ನೀವು ಅವಾಗ ಹೇಳಿದ್ರಲ್ಲ, ತಾನೇ ಬಿಂದಾಸ್ತ್ ಹೇಳೋ ಕಲ್ಪನೆ ಎಲ್ಲ ಅದು ಇರ್ತದೆ. ಮತ್ತೆ ತಾನೇ ಸೆಂಟರ್ ಆಫ್ ಅಟ್ರಾಕ್ಷನ್. ಶಾಲೆಗೆಲ್ಲ ಹೋದ್ಮೇಲೆ ಇದು ಭಾರಿ ಸಮಸ್ಯೆ ಮಾಡ್ತದೆ. ಶಾಲೆ 50 ಮಕ್ಕಳು ಇರ್ತಾರೆ, ಆ ಶಿಕ್ಷಕರು 50 ಮಕ್ಕಳಿಗೆ ಒಬ್ಬೊಬ್ಬರಿಗೆ ಲಕ್ಷ್ಯ ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನನ್ಗೊಂದೇ ನೋಡ್ಬೇಕು ಹೇಳೋದು ಮಾನಸಿಕತೆಯಲ್ಲಿ ಹೋಗಿರ್ತದೆ. ಆವಾಗ ಶಾಲೆಯಲ್ಲಿ ಸಮಸ್ಯೆ ಶುರು ಆಗ್ತದೆ. ಈ ಹೆಂಗೆ ಕೇಳಿದ್ರೆ ಇದು ಚೈನ್ ರಿಯಾಕ್ಷನ್ ಇದೆ. ಒಂದ್ ಪ್ಯಾಡ್ಲ ಒತ್ತಿದ್ರೆ ಇನ್ನೊಂದು ಪ್ಯಾಡ್ಲ ಮ್ಯಾಲ ಬರ್ತದೆ. ಹಾಗೆ ನೀವು ಇಲ್ಲಿ ಹಿಂಗ್ ಬೆಳೆಸಿದ್ರೋ ಶಾಲೆಯಲ್ಲಿ ಸಮಸ್ಯೆ ಶುರು ಆಗ್ತದೆ. ಶಾಲೆಗಳಲ್ಲಿ ನನ್ನ ಮಗುಗೆ ಯಾರು ಏನು ಅನ್ಬಾರ್ದು ಹೇಳೋದು ಅವನಿಗೆ ಯಾವಾಗಲೂ ಪ್ರಶ್ನೆ ಇದ್ದೇ ಇರ್ತದೆ. ಚೂರು ಯಾರು ಏನಾರು ಅಂದು ಕೂಡಲೇ ಅಮ್ಮನ ಪರಿಸ್ಥಿತಿ ಬಹಳ ಗಂಭೀರ. ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗ ನೀವು ಎಲ್ಲೋ ಒಂದು ಕಡೆ ಆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದಾಗ ನಾವು ಎಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ನಾವಾಗೇ ಇನ್ವೈಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇತ್ತು. ಬಹುಶಃ ನಮ್ಮ ಪ್ರೇಕ್ಷಕರಿಗೂ ಇದು ವೀಕ್ಷಕರಿಗೂ ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅವರಿಗೂ 1000 ಪ್ರಶ್ನೆಗಳು ಎದ್ದಿರ್ತಾ ಇದೆ. ಆ ಪ್ರಶ್ನೆಗಳನ್ನ ಅವರು ನಮಗೆ ಕೇಳಬಹುದು. ಕೇಳಿದಾಗ ನಾವು ಅದನ್ನ ತಗೊಂಡು ಎಲ್ಲಿ ಬರ್ತೀವಿ ಕೇಳಿದ್ರೆ ನಮ್ಮ ಡಾಕ್ಟರ್ ಹತ್ರ ಬರ್ತೀವಿ. ಡಾಕ್ಟ್ರೆ ಇದ್ರ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಿ, ನೀವೇ ರವಿಕಿರಣ, ಸ್ವಲ್ಪ ಕಿರಣ ಕೊಡಿ ಅಂತ ಬರ್ತೀವಿ. ಸೊ ಪ್ರೇಕ್ಷಕರಲ್ಲಿ ಒಂದು ಭಾರಿ ಮನವಿ ಅದೇ, ನಮ್ಮನೆ ಮಗನ ಬಗ್ಗೆ ನಮ್ಮನೆ ಮಗಳ ಬಗ್ಗೆ ಇವ್ರೆಂತ ಹಿಂಗ್ ಹಾರ್ಷ್ ಹೇಳ್ತಾ ಇದ್ದಾರೆ ಹೇಳೋದೊಂದು ಪ್ರಶ್ನೆ ಅಮ್ಮನಿಗಳ ತಲೆಯಲ್ಲಿ ಬಂದಿರ್ತದೆ. ಇಲ್ಲ ಇದು ಬಂದಿರ್ತದೆ. ಆದ್ರೆ ನಿಮ್ಮ ಮಗುವಿನ ಬ್ರೇನು, ಮೆದುಳು ಏನು ಉಂಟಲ್ಲ, ಅದು ಚೆನ್ನಾಗಿರ್ಬೇಕು ಹೇಳೋದು ಮಹತ್ವದ ಸಂಗತಿ. ಇಷ್ಟರ ಮಧ್ಯ ಅನವಶ್ಯಕ ಔಷಧಿಗಳು ಬೇಡ. ಅವಶ್ಯಕ ಇರುವಷ್ಟೇ ಔಷಧಿ ಹತ್ರ ಇರಬೇಕು, ಅನವಶ್ಯಕ ಔಷಧಿ ಬೇಡ. ಅನವಶ್ಯಕ ಮಗುವಿನ ಮಾನಸಿಕತೆ ನಾವು ಹಾಳು ಮಾಡೋದು ಬೇಡ. ನಾವು ಟಾನಿಕ್ಗಳ ಬಗ್ಗೆ ಮಾತಾಡಿಲ್ಲ. ಅಲ್ಲ, ಹೇಳೋ ಉದ್ದೇಶ ಈ ನಿಮ್ಮ ಸಂವಾದದ ಮಹತ್ವದ ಉದ್ದೇಶ ಇದೆ. ಅನವಶ್ಯಕ ವಿಷಯಗಳು ಬೇಡ ಹೇಳೋದೇ ವಿಷಯ. ಹೌದು, ಅಮ್ಮನ ಮಕ್ಕಳು ಬೇಜಾರು ಮಾಡ್ಕೊಳ್ಳೋದು ಬೇಡ. ಮತ್ತೆ ಆ ಬೇಜಾರು ಹೇಳೋದು ಬಹಳ ಸಮಸ್ಯೆ ವಿಷಯ. ಇಲ್ಲ, ಇದು ಒಂಥರ ಮಾರ್ಗದರ್ಶಕವಾಗಿರೋದ್ರಿಂದ ನಾವು ನಮ್ಮ ಒಳಗನ್ನ ನಾವು ಬೆಳೆಸ್ತಾ ಇರೋ ಕ್ರಮವನ್ನ, ನಾವು ಮುಂದೆ ಹೋಗ್ಬೇಕಾಗಿರೋ ರೀತಿಯನ್ನ ಇದು ನಿರ್ದೇಶಿಸ್ತಾ ಇದೆ. ಸಾಧ್ಯ ಇದ್ದಷ್ಟನ್ನ ನಾವು ಇದನ್ನ ಅಳವಡಿಸ್ಕೊಂಡು ನಮ್ಮ ಮುಂದಿನ ತಲೆಮಾರನ್ನ ಅಥವಾ ನಮ್ಮ ಜೀವನವನ್ನ, ಯಾಕಂದ್ರೆ ಮಕ್ಕಳು ಅಂದ್ರೆ ಬೇರೆ ಅಲ್ಲ, ನಮ್ಮದೇ ಜೀವನ ಅಂದ್ರೆ ನಮ್ಮದೇ ಕನ್ನಡಿ ಅಂತೆ ಮಕ್ಕಳು ಅಂದ್ರೆ, ಆ ಜೀವನವನ್ನ ತುಂಬಾ ಸುರಕ್ಷಿತವಾಗಿ ನಾವು ಹೇಗೆ ಪೋಷಿಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಮ್ಮ ರವಿಕಿರಣ್ ಪಟ್ವರ್ಧನ್ ಅವರು ಸಾಕಷ್ಟು ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಇನ್ನಷ್ಟು ಮಾರ್ಗದರ್ಶನಗಳು ನಮ್ಮ ಪ್ರೇಕ್ಷಕರಿಗಾಗಿ ಕಾದಿದೆ. ಈ ಮಧ್ಯೆ ನಿಮಗೆ ನಮ್ಮ ಸಂವಾದದಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದಿರಬಹುದು, ಅಥವಾ ಬೇರೆ ಥರದ ಸಮಸ್ಯೆಗಳನ್ನು ನೀವು ಅನುಭವಿಸಿರ್ಬೋದು, ಅಥವಾ ಇದರ ಬಗ್ಗೆ ವಿರೋಧಗಳು ಇರಬಹುದು. ಅದನ್ನು ನೇರವಾಗಿ ನೀವು ನಮಗೆ ಕೇಳಬಹುದು. ನಾವು ಸಾಧ್ಯ ಇದ್ದಷ್ಟು ನಿಮ್ಮ ಜೊತೆಗೆ ಈ ಸಂವಹನವನ್ನು ಇನ್ನಷ್ಟು ಮುಂದುವರಿಸೋದಕ್ಕೆ ಅಪೇಕ್ಷೆ ಪಡ್ತೇವೆ. ಒಂದು ಅನುಕೂಲಕ್ಕಾಗಿ, ವಿಶ್ವಾಸಕ್ಕಾಗಿ, ಪ್ರೀತಿಗಾಗಿ ನೀವು ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಾನಲ್ಲ, ನಾನು ನೀವು ನಮ್ಮ ಡಾಕ್ಟರ್ ರವಿಕಿರಣ್ ಪಟ್ವರ್ಧನ್ ಅವರನ್ನ ಬೀಳ್ಕೊಡುವ ಸಮಯ ಬಂತೆ. ಇದು ಬೀಳ್ಕೊಡುಗೆ ಅಲ್ಲ, ತಾತ್ಕಾಲಿಕ ಬೀಳ್ಕೊಡುಗೆ. ನಾವು ಅವರಿಗೆ ಹೇಳೋಣ, ಸರ್ ಈಗ ನಾವು ಒಂದು ಹಂತದ ಬಗ್ಗೆ ಮಾತಾಡಿದ್ದೀವಿ, ಈಗ ಒಂದು ತಾತ್ಕಾಲಿಕವಾಗಿ ನಿಮ್ಮನ್ನ ಬಿಡುಗಡೆ ಕೊಡ್ತಾ ಇದ್ದೀವಿ. ನೀವು ಈಗ ನಮ್ಮ ಕಸ್ಟಡಿಯಲ್ಲಿದ್ದವರು, ನಮ್ಮ ವಿಷಯ ಮುಗಿದ ಮೇಲೆ ನಿಮಗೆ ಬಿಡುಗಡೆ. ಖಂಡಿತ ಉತ್ತರ. ದಯವಿಟ್ಟು ಇಂತಹ ಒಂದು ಮಾರ್ಗದರ್ಶನವನ್ನ ನೀವು ಕೊಟ್ಟಿದ್ದು ಮತ್ತು ನಿಮ್ಮ ಅನುಭವ ವೈದ್ಯವನ್ನ ಇಲ್ಲಿ ನೀವು ನಮಗೆ ತೋರಿಸಿದ್ದು. ಯಾಕೆಂದ್ರೆ ಆಯುರ್ವೇದ ವೈದ್ಯವನ್ನ ಎಲ್ಲರೂ ಸರಳವಾಗಿ ಸಾರ್ವಜನಿಕವಾಗಿ ನಡೀತಾ ಇದೆ.
ಅನುಭವದ ಮೂಲಕ ಬಂದಾಗ ಆಯುರ್ವೇದ ಮತ್ತು ಅನುಭವ ಎರಡೂ ಸೇರಿದಾಗ ಅದಕ್ಕೆ ಒಂದು ವಿಶಾಲವಾದಂಥ ವ್ಯಾಪ್ತಿ ಬರ್ತದೆ. ಅಂತಹ ವ್ಯಾಪ್ತಿಯಲ್ಲಿ ನಾವು ಇವತ್ತು ಮಾತಾಡಿದ್ದೇವೆ ಅಂತ ಅಂದ್ಕೊಂಡಿದ್ದೇವೆ. ನೋಡೋದಕ್ಕೆ ಜನರಲ್ ವಿಷಯಗಳು ಅಂತಲೇ ಅನಿಸ್ಬಹುದು, ಆದರೆ ಆ ಜನರಲ್ಲೂ ಯಾವುದು ಅತಿ ಅಗತ್ಯ ಅನ್ನೋದನ್ನು ನೋಡಿದ್ದೇವೆ. ಯೂಟ್ಯೂಬ್ ಇರಬಹುದು, ಬದುಕಿನ ರೀತಿ ಇರಬಹುದು, ಆಹಾರ ವಿಹಾರ ಸಂಸ್ಕೃತಿ ನಲ್ಲಿ ನಮ್ಮದೇ ರೀತಿ ಇರಲಿ ಅಂತ ನೀವು ಆಹಾರ ವಿಹಾರ ಸಂಸ್ಕೃತಿಯಲ್ಲಿ ನಮ್ಮದೇ ರೀತಿ ಇರಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ನಮ್ಮದೇ ರೀತಿ ಇರಲಿ. ಯಾರ್ದೋ ರೆಡಿಮೇಡ್ ನಾವು ಬಳಸೋದು ಬೇಡ. ನಮ್ಮ ಮಗು, ನಾನು, ನನ್ನ ಹೆಂಡತಿ ಹೇಳುವಂಥದ್ದು ಮುಂದಿನ ಒಂದು ಪೀಳಿಗೆ, ಉತ್ತಮ ಪೀಳಿಗೆ ತಯಾರಾಗಬೇಕು. ನಮ್ಮ ಭಾರತದ ಪೀಳಿಗೆ ಅಂದರೆ ಸೂಪರ್ ಪವರ್, ಪ್ರತಿ ಮನುಷ್ಯನು ಸೂಪರ್ ಪವರ್ ಆಗಬೇಕು ಹೇಳುವಂಥದ್ದು ವಿಷಯ ಹಿಂದಿದ್ದು. ನಮಸ್ಕಾರ. ನಮಸ್ಕಾರ. ಮತ್ತೆ ನೀವು ಸೇರೋಣ, ಅವರನ್ನು ಕೇಳೋಣ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.